ಖ್ಯಾತ ಗಾಯಕಿ ಆಶಾ ಭೋಸ್ಲೆಗೆ ಹೃದಯಾಘಾತ ಸಂಭವಿಸಿದೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಖ್ಯಾತ ಗಾಯಕಿ ಆಶಾ ಭೋಸ್ಲೆಗೆ ಹೃದಯಾಘಾತ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಐಸಿಯುನಲ್ಲಿ ಆಶಾ ಭೋಸ್ಲೆಗೆ ಮುಂದುವರೆದಂತಹ ಚಿಕಿತ್ಸೆ. 92 ವರ್ಷದ ಹಿರಿಯ ಗಾಯಕಿ ಆಶಾ ಭೋಸ್ಲೆ ಚಿಕಿತ್ಸೆ ಮುಂದುವರೆದಿದೆ ಎಂದ ಮೊಮ್ಮಗಳು. ಟ್ರೀಟ್ಮೆಂಟ್ ಬಗ್ಗೆ ಆಶಾ ಮೊಮ್ಮಗಳು ಜನೈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎದೆಯಲ್ಲಿ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುಟುಂಬದ ಗೌಪ್ಯತೆ ಗೌರವಿಸುವಂತೆ ಕೇಳಿಕೊಳ್ಳುತ್ತೇವೆ. ವೈದ್ಯರು ಸೂಕ್ತವಾದ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಖ್ಯಾತ ಗಾಯಕಿ ಆಶಾ ಭೋಸ್ಲೆಗೆ ಹೃದಯಾಘಾತ ಸಂಭವಿಸಿರುವಂಥದ್ದು. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಐಸಿಯುನಲ್ಲಿ ಆಶಾ ಭೋಸ್ಲೆಗೆ ಚಿಕಿತ್ಸೆ ಮುಂದುವರೆದಿದೆ. 92 ವರ್ಷದ ಹಿರಿಯ ಗಾಯಕಿ ಆಶಾ ಭೋಸ್ಲೆ ಹಲವಾರು ಹಾಡುಗಳನ್ನ ಕೊಟ್ಟಿರುವಂಥದ್ದು. ಭಾವನಾತ್ಮಕ ಹಾಡುಗಳು, ಹೀಗೆ ಒಂದಿಷ್ಟು ಹಾಡುಗಳಿಂದ ಎಲ್ಲರ ಹೃದಯಕ್ಕೆ ಹತ್ತಿರವಾದಂಥ ಗಾಯಕಿ. 92 ವರ್ಷ. ಸಹಜ ಕಾಯಿಲೆಗಳು ಇರುತ್ತೆ. 92 ವರ್ಷ ಅಂತ ಅಂದರೆ ಸಾಮಾನ್ಯ ಅಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಚಿಕ್ಕ ಪುಟ್ಟ ಒಂದಿಷ್ಟು ಚಿಕಿತ್ಸೆಗಳು ನಡಿಬೇಕಾಗಿರುತ್ತೆ. ಚಿಕ್ಕ ಪುಟ್ಟ ಒಂದಿಷ್ಟು ಹೆಲ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂಭವಿಸ್ತಾ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಹೃದಯಾಘಾತ ಸಂಭವಿಸಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟನ್ನು ಸಹಿತ ಪಡೆದುಕೊಳ್ತಾ ಇದ್ದಾರೆ. ಮುಂಬೈನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ. ಐಸಿಯುನಲ್ಲಿ ಇರುವಂಥದ್ದು ಸದ್ಯಕ್ಕೆ ಆಶಾ ಭೋಸ್ಲೆ. ಇದ್ರ ಬಗ್ಗೆ ಅವರ ಮೊಮ್ಮಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಿಕಿತ್ಸೆ ನಡೀತಾ ಇದೆ. ಎದೆಯಲ್ಲಿ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುಟುಂಬದ ಗೌಪ್ಯತೆ ಗೌರವಿಸುವಂತೆ ಕೇಳಿಕೊಂಡಿರುವಂಥದ್ದು. ಅಂದರೆ ಏನೇನೋ ಸುದ್ದಿ ಮಾಡೋದು ಬೇಡ. ಹಾಗಾಗಿ ಸದ್ಯಕ್ಕೆ ಚಿಕಿತ್ಸೆ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಸ್ ನೋಡಿ, ಒಂದಿಷ್ಟು ಐತಿಹಾಸಿಕ ಸಿಂಗರ್ಸ್ಗಳಂತ ಹೇಳ್ತೀವಿ ನಾವು. ಸಿಂಗಿಂಗ್ ವಿಚಾರದಲ್ಲಿ ಅಂದರೆ ಹಾಡುಗಾರಿಕೆ ವಿಚಾರದಲ್ಲಿ ಆಗಿರ್ಬೋದು, ಇನ್ನೊಂದ್ರ ಜೊತೆಗೆ ಆ್ಯಕ್ಟಿಂಗ್ ಅಂತ ಬಂದರೆ, ನಟನೆ ಅಂತ ಬಂದರೆ ಆಗಿರ್ಬೋದು, ಒಂದಿಷ್ಟು ಜನನ ಮರೆಯೋಕೆ ಆಗೋದಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅವರು ಚಿತ್ರರಂಗಕ್ಕೆ. ಅದೇ ರೀತಿಯಾಗಿ ಆಶಾ ಭೋಸ್ಲೆ ಅವರ ಸಾಂಗ್ಗಳು, ಹಾಡುಗಳನ್ನು ನಾವು ಕೇಳ್ತಾ ಬಂದರೆ ನಿಜಕ್ಕೂ ಸಾಕಷ್ಟು ಹೃದಯಕ್ಕೆ ಹತ್ತಿರವಾಗುವಂಥ ಹಾಡುಗಳು. ಭಾವನಾತ್ಮಕವಾಗಿ ಅವರ ಒಂದು ಮೆಲೋಡಿಯಸ್ ವಾಯ್ಸ್ ಆಗಿರ್ಬೋದು, ಅದೆಲ್ಲವನ್ನ ಕೂಡ ತುಂಬ ಅಭಿಮಾನಿಗಳು, ಸಾಕಷ್ಟು ಅಭಿಮಾನಿಗಳು ಈಗಲೂ ಸಹಿತ ಅವರ ಹಾಡನ್ನು ತುಂಬ ಪ್ರೀತಿಯಿಂದ ಕೇಳ್ತಾರೆ. ತುಂಬ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾರೆ. ಅಂಥ ಒಂದು ಕೊಡುಗೆಯನ್ನು ಚಿತ್ರರಂಗಕ್ಕೆ ಕೊಟ್ಟಂಥವರು ಇವರೆಲ್ಲ ಹಿರಿಯರು. 92 ವರ್ಷ. ವಯೋಸಹಜ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಹಾಗಾಗಿ ಎದೆಯಲ್ಲಿ ಸೋಂಕಿನ ಸಮಸ್ಯೆ ಇರುವಂಥ ಕಾರಣದಿಂದಾಗಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ.